Hello everyone, welcome to my channel. ಈ ವಿಡಿಯೋಲಿ ನಾವು ಸಂತೂರ್ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲಿಷ್ ಫಾರ್ ಗ್ರೇಡ್ 3 ಪಾರ್ಟ್ 1 ಅಲ್ಲಿರುವ ಚಾಪ್ಟರ್ 4 ಔಟ್ ಇನ್ ದ ಗಾರ್ಡನ್ ನೋಡೋಣ. ಲೆಟ್ ಅಸ್ ರಿಸೈಟ್. Out in the garden each fine day, with my ball I like to play. I bounce my ball, I throw my ball, I catch my ball on each fine day. Out in the garden each fine day, with my kite I like to play. I tug my kite, I pull my kite, I fly my kite on each fine day. Out in the garden each fine day, with my friends I like to play. We run and skip, we jump and sway, we slide and swing on each fine day. ಚಾಪ್ಟರ್ 4 ಔಟ್ ಇನ್ ದ ಗಾರ್ಡನ್. ಔಟ್ ಇನ್ ದ ಗಾರ್ಡನ್ ಅಂದರೆ ತೋಟದಲ್ಲಿ ಅಂತ ಹೇಳ್ಬೋದು, ಹೊರಗಡೆ ಗಾರ್ಡನಲ್ಲಿ. ಓಕೆ, ಔಟ್ ಇನ್ ದ ಗಾರ್ಡನ್ ಈಚ್ ಫೈನ್ ಡೇ ಅಂದರೆ ತೋಟದಲ್ಲಿ. ಈಚ್ ಅಂದರೆ ಪ್ರತಿ ಒಳ್ಳೆಯ ದಿನ. ಈಚ್ ಫೈನ್ ಡೇ ಪ್ರತಿ ಒಳ್ಳೆಯ ದಿನ. ವಿತ್ ಮೈ ಬಾಲ್ ಐ ಲೈಕ್ ಟು ಪ್ಲೇ, ನನ್ನ ಚೆಂಡುವಿನೊಂದಿಗೆ ನನಗೆ ಆಟ ಆಡಲು ಇಷ್ಟ. ಐ ಬೌನ್ಸ್ ಮೈ ಬಾಲ್, ಐ ಥ್ರೋ ಮೈ ಬಾಲ್, ನಾನು ನನ್ನ ಚೆಂಡನ್ನು ಪುಟಿಸುತ್ತೇನೆ ಅಂದರೆ ಇಲ್ಲಿ ಈ ಥರ ಮಕ್ಕಳು ಆಡ್ತಾರಲ್ಲ, ಇದಕ್ಕೆ ಬೌನ್ಸಿಂಗ್ ಅಂತ ಹೇಳ್ತಾರೆ. ಐ ಥ್ರೋ ಮೈ ಬಾಲ್, ನಾನು ನನ್ನ ಬಾಲನ್ನು ಎಸೆಯುತ್ತೇನೆ. ಐ ಕ್ಯಾಚ್ ಮೈ ಬಾಲ್, ನನ್ನ ಬಾಲನ್ನು ಹಿಡಿಯುತ್ತೇನೆ. ಆನ್ ಈಚ್ ಫೈನ್ ಡೇ, ಪ್ರತಿಯೊಂದು ಒಳ್ಳೆಯ ದಿನ. ಔಟ್ ಇನ್ ದ ಗಾರ್ಡನ್ ಅಂದರೆ ಗಾರ್ಡನ್ನಲ್ಲಿ. ಈಚ್ ಫೈನ್ ಡೇ, ಪ್ರತಿ ಒಳ್ಳೆಯ ದಿನ. ವಿತ್ ಮೈ ಕೈಟ್, ನನ್ನ ಕೈಟ್ ಜೊತೆಗೆ. ಐ ಲೈಕ್ ಟು ಪ್ಲೇ, ನಾನು ಆಟ ಆಡಲು ನನಗೆ ಇಷ್ಟ. ಐ ಟಗ್ ಮೈ ಕೈಟ್, ಐ ಪುಲ್ ಮೈ ಕೈಟ್, ನಾನು ನನ್ನ ಗಾಳಿಪಟವನ್ನು ಜಗ್ಗುತ್ತೇನೆ, ನಾನು ನನ್ನ ಗಾಳಿಪಟವನ್ನು ಎಳೆಯುತ್ತೇನೆ. ಐ ಫ್ಲೈ ಮೈ ಕೈಟ್ ಆನ್ ಈಚ್ ಫೈನ್ ಡೇ, ನಾನು ನನ್ನ ಗಾಳಿಪಟವನ್ನು ಹಾರಿಸುತ್ತೇನೆ ಪ್ರತಿಯೊಂದು ಒಳ್ಳೆಯ ದಿನ ಅಥವಾ ಸುಂದರ ದಿನ ಅಂತ ಹೇಳ್ಬೋದು. ಔಟ್ ಇನ್ ದ ಗಾರ್ಡನ್ ಈಚ್ ಫೈನ್ ಡೇ ಅಂದರೆ ಹೊರಗೆ ತೋಟದಲ್ಲಿ. ಈಚ್ ಫೈನ್ ಡೇ, ಪ್ರತಿಯೊಂದು ಒಳ್ಳೆಯ ದಿನ. ವಿತ್ ಮೈ ಫ್ರೆಂಡ್ಸ್ ಐ ಲೈಕ್ ಟು ಪ್ಲೇ, ನನ್ನ ಸ್ನೇಹಿತರೊಂದಿಗೆ ಆಟ ಆಡೋದು ನನಗೆ ಇಷ್ಟ. ವಿ ರನ್ ಆ್ಯಂಡ್ ಸ್ಕಿಪ್, ವಿ ಜಂಪ್ ಆ್ಯಂಡ್ ಸ್ವೇ, ನಾವು ಓಡುತ್ತೇವೆ ಮತ್ತು ನೆಗೆಯುತ್ತೇವೆ, ಸ್ಕಿಪ್ ಮಾಡ್ತೀವಿ, ಈ ಥರ ಸ್ಕಿಪ್ಪಿಂಗ್. ವಿ ಜಂಪ್ ಆ್ಯಂಡ್ ಸ್ವೇ, ನಾವು ಜಂಪ್ ಮಾಡ್ತೀವಿ ಮತ್ತು ನಾವು ಸ್ವೇ ಮಾಡ್ತೀವಿ. ಸ್ವೇ ಅಂದರೆ ತೂಗಾಡುವುದು. ವಿ ಸ್ಲೈಡ್ ಆ್ಯಂಡ್ ಸ್ವಿಂಗ್, ನಾವು ಸ್ಲೈಡ್ ಮಾಡ್ತೀವಿ ಮತ್ತು ನಾವು ಸ್ವಿಂಗ್ ಮಾಡ್ತೀವಿ. ಸ್ವಿಂಗ್ ಅಂದರೆ ಉಯ್ಯಾಲೆಯಲ್ಲಿ ಆಡೋದು. ಆನ್ ಈಚ್ ಫೈನ್ ಡೇ, ಪ್ರತಿಯೊಂದು ಒಳ್ಳೆಯ ದಿನ. ಇಲ್ಲಿ ನ್ಯೂ ವರ್ಡ್ಸ್. ಬೌನ್ಸ್ ಅಂದರೆ ಪುಟಿಯುವುದು, ಥ್ರೋ ಅಂದರೆ ಎಸೆಯುವುದು, ಸ್ಲೈಡ್ ಜಾರುವುದು, ಸ್ವೇ ಅಂದರೆ ತೂಗಾಡುವುದು. ಸೊ ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ಬೋದು, ಮಕ್ಕಳು ಇಲ್ಲಿ ಜಂಪ್ ಮಾಡ್ತಾ ಇದ್ದಾರೆ, ಕೈಟ್ ಫ್ಲೈ ಮಾಡ್ತಾ ಇದ್ದಾರೆ. ದಿಸ್ ಗರ್ಲ್ ಈಸ್ ಗೋಯಿಂಗ್ ಟು ಕ್ಯಾಚ್ ಅ ಬಟರ್ಫ್ಲೈ. ದಿಸ್ ಬಾಯ್ ಈಸ್ ಸ್ಕಿಪ್ಪಿಂಗ್, ಈ ಹುಡುಗಿ ಸ್ಲೈಡ್ ಮಾಡ್ತಿದ್ದಾಳೆ, ಈ ಹುಡುಗ ಜಂಪ್ ಮಾಡ್ತಿದ್ದಾನೆ. ಸೊ ಆಲ್ ದೀಸ್ ಆರ್ ದ ಪ್ಲೇಸ್ that the children are playing. Question A, answer the following. Let us see the answers here. What are the children doing with the ball? The children are bouncing, throwing and catching the ball. Question 2, how are the children playing with the kite? The children are tugging, pulling and flying the kite. Question 3, where are the children playing? The children are playing out in the garden. Question B, first question there, where do you play? I play in the playground or garden ant baribodu, or outside the house. Question 2, what games do you play outside? ಹೊರಗಡೆ ಆಡುವ ಆಟಗಳು ಯಾವುವು? I play cricket, lagori, hopscotch, etc. Games outside. Question 3, what happens if we are not careful while playing outside? ನಾವು ಹೊರಗಡೆ ಆಟವಾಡುವಾಗ ಕೇರ್ಫುಲ್ ಇಲ್ಲಂದರೆ ಏನಾಗುತ್ತೆ? When we are not carefully playing outside, we might get hurt. Let us speak. Look at some more games. Do you know them? ಕೆಲವೊಂದು ಗೇಮ್ಸನ್ನು ಕೊಟ್ಟಿದ್ದಾರೆ, ಇದನ್ನು ನೋಡಿ. ಡು ಯು ನೋ ದೆಮ್, ನಿಮ್ಗೆ ಈ ಗೇಮ್ಸ್ ಗೊತ್ತಿದೆಯಾ? ಹ್ಯಾವ್ ಯು ಪ್ಲೇಡ್ ದೆಮ್, ನೀವು ಆಟ ಆಡಿದ್ದೀರಾ ಆ ಗೇಮ್ಸ್? ವಾಟ್ ಯು ಕಾಲ್ ದೆಮ್ ಇನ್ ಯೋರ್ ಮದರ್ ಟಂಗ್, ನಿಮ್ಮ ಮದರ್ ಟಂಗಲ್ಲಿ, ನಿಮ್ಮ ಮಾತೃಭಾಷೆಯಲ್ಲಿ ಆ ಗೇಮ್ಸಿಗೆ ನೀವು ಏನು ಕರಿತೀರಾ? ಸೊ ಟಾಕ್ ಅಬೌಟ್ ವಾಟ್ ಯು ನೋ. ಇಲ್ಲಿ ಈ ಗೇಮಿಗೆ ಟಗ್ ಆಫ್ ವಾರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಟಗ್ ಆಫ್
ವಾರ್. ಕನ್ನಡದಲ್ಲಿ ಇದಕ್ಕೆ ಹಗ್ಗ ಜಗ್ಗಾಟ ಅಂತ ಹೇಳ್ತಾರೆ. ಇಲ್ಲಿ ನಾವು ನೋಡ್ಬೋದು ಮಕ್ಕಳು ಪೇಪರ್ ಕಪ್ಸಿಂದ ಟೆಲಿಫೋನ್ ಮಾಡಿ ಆಟ ಆಡ್ತಾ ಇದ್ದಾರೆ. ಸೊ ಇದನ್ನು ಇಂಗ್ಲೀಷಲ್ಲಿ ನಾವು ಟಿನ್ ಕ್ಯಾನ್ ಟೆಲಿಫೋನ್ ಅಂತ ಹೇಳ್ತೀವಿ. ಮತ್ತು ಕನ್ನಡದಲ್ಲಿ ಕಾಗದದ ಲೋಟದ ದೂರವಾಣಿ ಅಂತ ಹೇಳ್ತೀವಿ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಯೋಯೋ ಅಂತ ಹೇಳ್ತೀವಿ. ಯೋಯೋ. ಕನ್ನಡದಲ್ಲಿ ಇದನ್ನು ಲಾಟೂನು ಆಟ. ಮಕ್ಕಳೆಲ್ಲ ಆಡೋದು ಆಟ ಇದು ಯಾವುದು? ಇಂಗ್ಲೀಷಲ್ಲಿ ಇದಕ್ಕೆ ಹಾಪ್ಸ್ಕಾಚ್ ಅಂತೀವಿ. ಮತ್ತು ಕನ್ನಡದಲ್ಲಿ ಇದಕ್ಕೆ ಕುಂಟೆ ಬಿಲ್ಲೆ ಅಂತ ಹೇಳ್ತೀವಿ. ಇದು ರಿಂಗ್ ಓ ರೋಸಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿನೂ ಇದಕ್ಕೆ ಬೇರೆ ಹೆಸರಿಲ್ಲ, ಇದಕ್ಕೆ ಇದೇ ಹೇಳ್ತೀವಿ, ರಿಂಗ್ ಆಫ್ ರೋಸ್ ಅಂತ. ರಿಂಗ್ ಆಫ್ ರೋಸಸ್, ಬೇರೆ ಹೆಸರು ಇಲ್ಲ ಇದಕ್ಕೆ. ಇದು ಈ ಹುಡುಗಿ ಇಲ್ಲಿ ಸ್ಕಿಪ್ಪಿಂಗ್ ಮಾಡ್ತಿದ್ದಾಳೆ, ಇದು ಸ್ಕಿಪ್ಪಿಂಗ್. ಇದಕ್ಕೆ ಏನಂತಾರೆ? ಹಗ್ಗದ ಆಟ. ಈ ಹುಡುಗ ಟಯರಿಂದ ಆಡ್ತಿದ್ದಾನೆ, ಇದಕ್ಕೆ ಟೈರ್ ರೋಲಿಂಗ್. ಕನ್ನಡದಲ್ಲಿ ಗಾಲಿ ಆಟ. ಇದು 7 ಸ್ಟೋನ್ಸ್ ತೊಗೊಂಡು ಆಡ್ತೀವಿ, ಇದಕ್ಕೆ 7 ಸ್ಟೋನ್ಸ್ ಅಥವಾ ಲಗೋರಿ ಅಂತ ಹೇಳ್ತಾರೆ. ಇದಕ್ಕೆ ಕನ್ನಡದಾಗೂ ಇದಕ್ಕೆ ಲಗೋರಿನೇ ಅಂತ. ಲೆಟ್ ಅಸ್ ಲರ್ನ್. ಇನ್ ದ ಪೋಯಮ್ ವಿ ಫೈಂಡ್ ರನ್ ಆ್ಯಂಡ್ ಸ್ಕಿಪ್, ಜಂಪ್ ಆ್ಯಂಡ್ ಸ್ವೇ, ಸ್ಲೈಡ್ ಆ್ಯಂಡ್ ಸ್ವಿಂಗ್. ಈ ಪೋಯಮಲ್ಲಿ ನಾವು ವರ್ಡ್ಸನ್ನು ಈ ಥರ ನೋಡ್ಬೋದು. ರನ್, ಸ್ಕಿಪ್ ಇವು ಕ್ರಿಯಾಪದಗಳು, ವರ್ಬ್ಸ್ ಅವ, ಇವು ಆ್ಯಕ್ಷನ್ ವರ್ಡ್ಸ್. ಸೊ ಇವುಗಳನ್ನು ಆ್ಯಂಡಿಂದ ಜಾಯಿನ್ ಮಾಡಿದ್ದಾರೆ. ಸೊ ರನ್ ಆ್ಯಂಡ್ ಸ್ಕಿಪ್, ಜಂಪ್ ಆ್ಯಂಡ್ ಸ್ವೇ, ಸ್ಲೈಡ್ ಆ್ಯಂಡ್ ಸ್ವಿಂಗ್. ಹಿಯರ್ ವಿ ಯೂಸ್ ಆ್ಯಂಡ್ ಟು ಲಿಂಕ್ ಟು ವರ್ಡ್ಸ್. ಆ್ಯಂಡನ್ನು ನಾವು ವರ್ಡ್ಸನ್ನು ಲಿಂಕ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ್ಯಂಡ್ ಈಸ್ ಅ ಲಿಂಕಿಂಗ್ ವರ್ಡ್ ಹಿಯರ್. Combine these words using and write them in the blanks. One has been done for you. ಇಲ್ಲಿ ಪಿಕ್ಚರಲ್ಲಿ ನಾವು ನೋಡ್ಬೋದು, ದಿಸ್ ಇಸ್ ಅ ರ್ಯಾಟ್ ಆ್ಯಂಡ್ ದಿಸ್ ಇಸ್ ಅನ್ ಎಲಿಫೆಂಟ್. ಜೊತೆಗೆ ಇಲ್ಲಿ ಅವರು ಒಂದು ಪೇಪರನ್ನು ಹಿಡಿದಿದ್ದಾರೆ, ಅದರಲ್ಲಿ ಆ್ಯಂಡ್ ಅಂತ ಬರೆದಿದ್ದೆ. ಸೊ ರ್ಯಾಟ್ ಆ್ಯಂಡ್ ಎಲಿಫೆಂಟ್ ಅಂದರೆ ನಾವು ಡಿಫ್ರೆಂಟ್ ವರ್ಡ್ಸನ್ನು ಜಾಯಿನ್ ಮಾಡೋಕ್ಕೆ ಆ್ಯಂಡ್ ಅಂತೂ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಯೂಸ್ ಮಾಡಿರೋ ಎಲ್ಲ ಎಕ್ಸಾಂಪಲ್ಸ್ ಆ್ಯಕ್ಷನ್ ವರ್ಡ್ಸ್ ಇವೆ. ಆ್ಯಕ್ಷನ್ ವರ್ಡ್ಸ್ಗಳನ್ನು ನಾವು ಆ್ಯಂಡಿಂದ ಜಾಯಿನ್ ಮಾಡ್ತಾ ಇದ್ದೀವಿ. ಗಿವ್, ಟೇಕ್, ಗಿವ್ ಆ್ಯಂಡ್ ಟೇಕ್. ಸಿಂಗ್, ಡಾನ್ಸ್, ಸಿಂಗ್ ಆ್ಯಂಡ್ ಡಾನ್ಸ್. ಈಟ್, ಡ್ರಿಂಕ್, ಈಟ್ ಆ್ಯಂಡ್ ಡ್ರಿಂಕ್. ಕ್ಯಾಚ್, ಥ್ರೋ, ಕ್ಯಾಚ್ ಆ್ಯಂಡ್ ಥ್ರೋ ಆಗುತ್ತೆ ಇದು. ರನ್, catch, run and catch. Can you think of 2 more word pairs? Write them here. So read and write. Come and go. Idu ಒಂದು pair ಆಗುತ್ತೆ. Now after this, let us do paper bag puppet. So we have to make paper bag puppet and the instructions are given here. By following these instructions, we can easily make a paper bag puppet. So this completes chapter 4, Out in the Garden. I hope all this is clear. If you have not yet subscribed to my channel, please do subscribe to my channel. Press the bell icon so that you get the notifications. Each channel alli Karnataka's bilingual classes 1 to 5 English, Maths ಮತ್ತು EVS videos ಗಳನ್ನು ನಿಮಗಾಗಿ ಅಪ್ಲೋಡ್ ಮಾಡಲಾಗುವುದು. So keep watching.